ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ मध्ये ವಾಲ್ಮೀಕಿಕೋಕಿಲಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ. ಬಾಷ್ಪವಾದಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ. ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಹೀಗೆ ರಾಮ ಲಕ್ಷ್ಮಣರು ಕಾಡಿನಲ್ಲಿ ಸೀತೆಯನ್ನು ಹುಡುಕ್ತಾ ಮುಂದುವರಿತಾ ಇದ್ದಾರೆ. ಮಾರ್ಗದ ಮಧ್ಯೆ ಒಂದು ಜಿಂಕೆಯನ್ನು ನೋಡಿದ ರಾಮ. ಆ ಜಿಂಕೆಯನ್ನು ಕೇಳ್ತಾನೆ, ಜಿಂಕೆ ನಿನ್ನ ಥರನೇ ಕಣ್ಣುಗಳಿತ್ತು ನನ್ನ ಸೀತೆಗೆ, ಅವಳು ಎಲ್ಲಿ ಹೋದ್ಲು, ಎಲ್ಲಿದ್ದಾಳೆ ಅಂತ ಸೀತೆಯನ್ನು ಮಾರ್ಗದ ಮಧ್ಯೆ ಹೀಗೆ ನೆನೆಯುತ್ತಾ ದುಃಖ ಪಡುತ್ತಾ ಮುಂದುವರಿತಾ ಇದ್ದಾನೆ ರಾಮ. ಸ್ವಲ್ಪ ದೂರ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಪಕ್ಷಿ ಕೆಳಗೆ ಬಿದ್ದಿದೆ. ಸುತ್ತಲೂ ರಕ್ತ ಆಗಿದೆ ಅದರ ಸುತ್ತಲೂ. ರಾಮ ಲಕ್ಷ್ಮಣರಿಬ್ಬರು ನೋಡಿದ್ರು. ಅಲ್ಲಿ ನೋಡಿದ್ರೆ ಸೀತೆ ಮುಡಿದಿದ್ದಂಥ ಹೂ ಇದೆ, ರಥ ಮುರಿದು ಬಿದ್ದಿದೆ. ಆಗ ಇವರಿಬ್ಬರಿಗೂ ಅನ್ನಿಸ್ತು ಈ ಜಾಗದಲ್ಲಿ ಯುದ್ಧ ಆಗಿದೆ, ಅಥವಾ ಈ ಪಕ್ಷಿ ಸೀತೆಯನ್ನು ತಿಂದ್ಬಿಟ್ಟಿರಬೇಕು ಅಂತ. ಹಾಗೆ ಸ್ವಲ್ಪ ದೂರ ಹೋದರು. ಪರ್ವತಾಕಾರವಾಗಿ ಬಿದ್ದಂತಹ ಜಟಾಯುವನ್ನು ಹತ್ತಿರದಲ್ಲಿ ನೋಡಿದ್ರು. ನೋಡು, ಈ ಪಕ್ಷಿನೇ ನಮ್ಮ ಸೀತೆಯನ್ನು ತಿಂದ್ಬಿಟ್ಟಿರಬೇಕು ಅಂತ ರಾಮ ಹೇಳ್ತಾನೆ. ತಕ್ಷಣ ಆ ಶ್ರೀರಾಮನನ್ನು ಜಟಾಯು ಕರೆಯುತ್ತೆ. ದಶರಥ ಕುಮಾರ, ನಾನಪ್ಪ ಜಟಾಯು, ನಿನ್ನ ತಂದೆಯ ಸ್ನೇಹಿತ, ಹತ್ರಕ್ಕೆ ಬಾ ಅಂತ ಕರೀತಾನೆ. ಆಗ ರಾಮ ಲಕ್ಷ್ಮಣರಿಬ್ಬರು ಆ ಜಟಾಯುವಿನ ಹತ್ರಕ್ಕೆ ಹೋಗ್ತಾರೆ. ಆಗ ಅವನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಜಗತ್ತನ್ನು ಬಿಡ್ತಾ ಇದ್ದಾನೆ, ಪ್ರಾಣ ಹೋಗ್ತಾ ಇದೆ ಅವನಿಗೆ. ಅಂಥದ್ರಲ್ಲಿ ಜಟಾಯು ಹೇಳ್ತಾನೆ, ರಾಮ, ರಾವಣ ಸೀತೆಯನ್ನು ರಥದಲ್ಲಿ ಕೂಡಿಸ್ಕೊಂಡು ಈ ಕಡೆ ಹೋಗ್ತಾ ಇದ್ದ. ನಾನು ಅವನ ಜೊತೆ ಯುದ್ಧ ಮಾಡಿ ಹೇಗಾದರೂ ಮಾಡಿ ಸೀತೆಯನ್ನು ರಕ್ಷಣೆ ಮಾಡೋಣ ಅಂತ ನೋಡಿದೆ, ಸಾಧ್ಯ ಆಗಲಿಲ್ಲ. ಆ ರಾಕ್ಷಸ ರಾವಣ ನನ್ನ ಎರಡೂ ರೆಕ್ಕೆಗಳನ್ನು ಕಡಿದು ಹಾಕ್ಬಿಟ್ಟ. ನನಗೇನು ಮಾಡಬೇಕು ತೋಚಲಿಲ್ಲ. ನಾನು ಕೆಳಗೆ ಬಿದ್ದೆ. ಆಗ ಸೀತಾದೇವಿ ಹತ್ತಿರಕ್ಕೆ ಬಂದು ನನ್ನ ತಲೆ ಸವರಿ, ರಾಮ ಲಕ್ಷ್ಮಣರು ಬಂದರೆ ಈ ಸಮಾಚಾರವನ್ನು ಅವ್ರಿಗೆ ಹೇಳು ಅಂತ ಹೇಳಿದ್ಲು. ನೋಡು, ಈ ಮಾರ್ಗವಾಗಿ ಮುಂದೆ ಹೋಗು, ಅವನು ಇದೇ ಮಾರ್ಗವಾಗಿ ಹೋಗಿದ್ದಾನೆ ಅಂತ ಜಟಾಯು ಹೇಳ್ತಾನೆ. ಆಗ ರಾಮ ಜಟಾಯುವಿನ ತಲೆಯನ್ನು ಸವರ್ತಾ ಇದ್ದಾನೆ. ಜಟಾಯುವನ್ನು ಕೇಳ್ತಾನೆ, ಸೀತೆ ಏನು ಹೇಳಿದ್ಲು, ಸೀತೆ ಭಾವ ಏನಿತ್ತು, ಸೀತೆ ಏನಾದರೂ ಹೇಳಿದ್ಲ ಅಂತೆಲ್ಲ ವಿವರ ಕೇಳ್ತಾನೆ. ಜೊತೆಗೆ ರಾಮ ಕೇಳ್ತಾನೆ ಜಟಾಯುವನ್ನು, ರಾವಣನ ಬಗ್ಗೆ ಸ್ವಲ್ಪ ನನಗೆ ಹೇಳು ವಿವರನ. ಆಗ ಜಟಾಯು ಹೇಳ್ತಾನೆ, ರಾವಣ ವಿಷ್ಣುವಿನ ಮಗ, ಅವನು ಕುಬೇರನ ತಮ್ಮ. ಆ ಕುಬೇರನ ಪುಷ್ಪಕ ವಿಮಾನವನ್ನು ತಗೊಂಡ್ಬಿಟ್ಟಿದ್ದಾನೆ. ಅದು ಎಲ್ಲಿ ಅಂದರೆ ಅಲ್ಲಿ ಸಂಚಾರ ಮಾಡುತ್ತೆ, ವೇಗವಾಗಿ ಸಂಚಾರ ಮಾಡುತ್ತೆ. ಅಂತಹ ವಿಮಾನದಲ್ಲಿ ರಾವಣ ಬಂದಿದ್ದ, ಸೀತೆಯನ್ನು ಕರ್ಕೊಂಡು ಹೋದ ಅಂತ ಜಟಾಯು ರಾಮನಿಗೆ ಹೇಳುತ್ತೆ. ಜಟಾಯು ಹೇಳುತ್ತೆ, ನನ್ನ ಪ್ರಾಣ ಪಕ್ಷಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೋಗ್ತಾ ಇದೆ, ಒಂದು ಮುಖ್ಯವಾದ ವಿಷಯ ನಿನಗೆ ಹೇಳ್ತೀನಿ ರಾಮ, ಕೇಳು ಅನ್ನತ್ತೆ. ರಾವಣ ಯಾವ ಮುಹೂರ್ತದಲ್ಲಿ ಸೀತೆಯನ್ನು ಎತ್ಕೊಂಡು ಹೋದ್ನೋ ಅದು ಅವನಿಗೆ ಅಷ್ಟು ಒಳ್ಳೆಯದಲ್ಲ, ನಿನಗೆ ತುಂಬ ಒಳ್ಳೆಯದು. ಆ ಮುಹೂರ್ತದ ಹೆಸರೇನು ಗೊತ್ತಾ? ವಿಂದಾ ಮುಹೂರ್ತ ಅಂತ ಅದಕ್ಕೆ ಹೆಸರು. ಆ ರಾಕ್ಷಸ ರಾವಣ ಇದಾನಲ್ಲ, ಅವನಿಗೆ ಈ ತತ್ವ ತಿಳಿಲಿಲ್ಲ. ಆದ್ದರಿಂದ ಈಗ ನೀನು ಕಳೆದುಕೊಂಡಿರುವಂಥ ಸೀತೆನ ತುಂಬ ಶೀಘ್ರವಾಗಿ ಪಡಿತೀಯ. ನಿನ್ನ ಪ್ರಿಯ ಪತ್ನಿಯಾದಂತಹ ಸೀತೆಯನ್ನು ಅವನು ಕದ್ಕೊಂಡು ಹೋದ್ನಲ್ಲ ರಾವಣ,
ಅವನು ನಾಶ ಆಗ್ತಾನೆ. ಜನಕಪುತ್ರಿಯಾದಂಥ ಸೀತೆ, ಅವಳಿಗೋಸ್ಕರ ನೀನು ದುಃಖಿಸಬೇಡ, ನಿನಗೆ ಶೀಘ್ರದಲ್ಲಿ ಸೀತೆ ಸಿಗ್ತಾಳೆ, ರಾಕ್ಷಸರ ನಾಶ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ರಾಮ ಅಂತ ಹೇಳ್ತಾ ಜಟಾಯುವಿನ ಮರಣ ಆಯಿತು. ರಾಮ ಲಕ್ಷ್ಮಣರಿಬ್ಬರು ಅಳುತ್ತಾರೆ. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಸೌದೆ ಎಲ್ಲ ತಗೊಂಡು ಬಾ, ಚಿತೆಯನ್ನು ಸಿದ್ಧಪಡಿಸೋ, ನಾನು ಜಟಾಯುವಿಗೆ ಅಗ್ನಿ ಸಂಸ್ಕಾರವನ್ನು ಮಾಡ್ತೀನಿ. ನನ್ನ ತಂದೆ ದಶರಥನಿಗೆ ಅಗ್ನಿ ಸಂಸ್ಕಾರ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಲಿಲ್ಲ, ನಮ್ಮ ತಂದೆಯ ಮಿತ್ರನಾದಂಥ ಜಟಾಯುವಿಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಶಾಸ್ತ್ರೋಕ್ತವಾಗಿ ಎಲ್ಲ ರೀತಿಯ ಮಂತ್ರಗಳನ್ನು ಹೇಳಿ ಜಟಾಯುವಿಗೆ ರಾಮ ಅಗ್ನಿ ಸಂಸ್ಕಾರವನ್ನು ಮಾಡ್ತಾನೆ. ಪ್ರಾಯಶಃ ಇಂತಹ ಒಂದು ಸಂಗತಿ ಎಲ್ಲೂ ನಡೆದಿಲ್ಲ. ರಾಮ ತನ್ನ ತಂದೆಗೆ ಸಂಸ್ಕಾರ ಮಾಡೋಕ್ಕಾಗಲಿಲ್ಲ, ಇಲ್ಲಿ ಬಂದು ಒಂದು ಜಟಾಯು ಪಕ್ಷಿಗೆ ಶಾಸ್ತ್ರೋಕ್ತವಾಗಿ ಸಂಸ್ಕಾರವನ್ನು ಮಾಡಿದ. ಆಗ ಅವನು ಹೇಳುವಂಥ ಮಾತು ನೋಡಿ, ಜಟಾಯು ಯಾರು ಯಾಗ ಯಜ್ಞಗಳನ್ನೆಲ್ಲ ಮಾಡಿ ಯಾವ ಗತಿಗೆ ಹೋಗ್ತಾರೋ, ಉತ್ತಮ ಗತಿಗೆ ಹೋಗ್ತಾರೋ ಆ ಗತಿ ನಿನಗೆ ಸಿಕ್ಕಲಿ. ಯಾರು ಅಗ್ನಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಉತ್ತಮ ಗತಿಗೆ ಹೋಗ್ತಾರೋ ಅಂತಹ ಗತಿ ನಿನಗೆ ಸಿಕ್ಕಲಿ. ಯಾರು ಬ್ರಹ್ಮದೃಷ್ಣರೋ, ಯಾರು ತಪೋಧನರೋ, ಯಾವ ಲೋಕಕ್ಕೆ ಹೋಗ್ತಾರೋ ಆ ಲೋಕ ನಿನಗೆ ಸಿಕ್ಕಲಿ. ಯಾರು ಸನ್ಯಾಸಿಗಳು ಭಗವಂತನ ಧ್ಯಾನದಲ್ಲೇ ಇದ್ದು ಮೋಕ್ಷಕ್ಕೆ ಹೋಗ್ತಾರೋ ಆ ಮೋಕ್ಷ ನಿನಗೆ ಸಿಕ್ಕಲಿ. ರಾಮ ಜಟಾಯುವನ್ನು ಕುರಿತು ಹೇಳ್ತಾನೆ, ಗಚ್ಚ ಲೋಕಾಂ ಅನುತ್ತಮ. ಇದಕ್ಕೆ ನಮ್ಮ ಆಚಾರ್ಯರು ಅಪೂರ್ವವಾದಂಥ ವ್ಯಾಖ್ಯಾನಗಳನ್ನೆಲ್ಲ ಮಾಡಿದ್ದಾರೆ. ಅನುತ್ತಮ, ಉತ್ತಮವಾದಂಥ ಲೋಕ ಯಾವುದು? ಅದು ವೈಕುಂಠ ಲೋಕ, ಅದು ಮೋಕ್ಷ. ರಾಮ ಜಟಾಯುವಿಗೆ ಮೋಕ್ಷಕ್ಕೆ ಹೋಗುವಂದ ಮೋಕ್ಷವನ್ನು ಕೊಟ್ಟ. ಇದು ರಾಮನ ಪರತ್ವವನ್ನು ಪ್ರಕಾಶಪಡಿಸುವಂಥದ್ದು. ರಾಮ ಹೇಳ್ತಾನೆ, ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ನಾನು ಸಾಮಾನ್ಯವಾದಂಥ ಮನುಷ್ಯ ಅಂತ ಹೇಳ್ತಾನೆ. ಆದರೆ ಈ ಜಟಾಯುವಿಗೆ ಮೋಕ್ಷ ಪ್ರದಾನವನ್ನು ಮಾಡ್ತಾನೆ. ಇವತ್ತು ಒಂದು ಯೋಗದ ಸಂಗತಿ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದ ಅತ್ಯಂತ ಹಿರಿಯ ಆಚಾರ್ಯರಾದಂತಹ ಸ್ವಾಮಿ ರಾಮಾನುಜರ ಅಂತರಂಗ ಶಿಷ್ಯರಾದಂತಹ ಕುರುತ್ತಾಳ್ವಾನ್ ತಿರುನಕ್ಷತ್ರ ಇವತ್ತು. ಅವರು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯವನ್ನು ಉಳಿಸಲಿಕ್ಕೆ ತಮ್ಮ ಎರಡೂ ಕಣ್ಣುಗಳನ್ನು ನೀಡಿದಂತಹ ಆಚಾರ್ಯರು ಕುರುತ್ತಾಳ್ವಾನ್. ಸ್ವಾಮಿ ರಾಮಾನುಜರ ಅಂತರಂಗ ಶಿಷ್ಯರು. ಶ್ರೀ ಭಾಷ್ಯದ ರಚನೆಗೆ ಕುರುತ್ತಾಳ್ವಾನ್ ಅವರ ಸೇವೆ ಅನುಪಮವಾದಂಥದ್ದು. ಅವರನ್ನು ಬಿಟ್ಟು ರಾಮಾನುಜರು ಒಂದು ಕ್ಷಣ ಇರ್ತಾ ಇರಲಿಲ್ಲ. ಅಂತಹ ಕುರುತ್ತಾಳ್ವಾನ್ ಅನುಭವ ಜಟಾಯುವಿನ ಈ ಒಂದು ಪ್ರಸಂಗದಲ್ಲಿ ಅವರ ಅತಿಮಾನುಷ ಸ್ತವದಲ್ಲಿ ಹೇಳ್ತಾರೆ, ರಾಮ ನೀನು ದಶರಥನ ಮಗ ಅಂತ ಹೇಳ್ತೀಯ, ಮನುಷ್ಯರಂತೆ ವ್ಯವಹಾರ ಮಾಡಿದೆ, ಆದರೆ ಎಂತಹ ಒಂದು ಅತಿಮಾನುಷ ನಡೆ ನಿನ್ನದು. ಎಲ್ಲ ಬಿಟ್ಟು ನೀನು ಸಾಮಾನ್ಯವಾದಂಥ ಮನುಷ್ಯ ಅಂತ ಹೇಳಿದೆಯಲ್ಲ, ದಶರಥನ ಮಗ ಅಂತ ಹೇಳಿದೆಯಲ್ಲ, ಇಲ್ಲಿ ಜಟಾಯುವಿಗೆ ಮೋಕ್ಷ ಕೊಟ್ಟೆ. ಗಚ್ಚಲೋಕಾನ್ ಅನುತ್ತಮಾನ್ ಅಂತ ಹೇಳಿದೆ, ಉತ್ತಮವಾದಂತಹ ಲೋಕವನ್ನು ಕೊಟ್ಟೆ. ಅದು ಹೇಗೆ ಸಾಧ್ಯ ಇದು? ಮೋಕ್ಷಮಿಚ್ಛೆ ಜನಾರ್ದನ. ಮೋಕ್ಷ ಪ್ರದಾನ ಮಾಡುವಂಥದ್ದು ಕೇವಲ ಶ್ರೀಮನ್ನಾರಾಯಣನಿಗೆ ಮಾತ್ರ ಇದೆ. ಈಗ ಹೇಳು, ನೀನು ಪರಬ್ರಹ್ಮ ಸ್ವರೂಪಿ, ನೀನು ಶ್ರೀಮನ್ನಾರಾಯಣನ ಅವತಾರ, ಇದು ನೀನು ಸಾಮಾನ್ಯನಲ್ಲ ಅಂತ ಅವರು ಅಪೂರ್ವವಾಗಿ ಅತಿಮಾನುಷ ಸ್ತವದಲ್ಲಿ ಈ ರಾಮನ ಈ ಜಟಾಯುವಿನ ಮೋಕ್ಷದ ಸಂದರ್ಭದಲ್ಲಿ ಹೇಳಿರುವಂಥ ಮಾತು ಬಹಳ ಅನರ್ಘ್ಯವಾದಂಥ ರತ್ನಪ್ರಾಯವಾದಂಥ ಮಾತು. ಹೀಗೆ ರಾಮ ಜಟಾಯುವನ್ನು ಮೋಕ್ಷಕ್ಕೆ ಕಳಿಸ್ತಾನೆ. ನಿನಗೆ ಎಲ್ಲ ರೀತಿಯ ಶ್ರೇಯಸ್ಸು ಸಿಕ್ಕಲಿ ಅನ್ನುವಂಥ ಆಶಯ ರಾಮ ವ್ಯಕ್ತಪಡಿಸ್ತಾನೆ. ಈ ಜಟಾಯುವಿನ ಮೋಕ್ಷ ಒಂದು ರೀತಿಯಲ್ಲಿ ನಮಗೆ ಬೇಸರ ಆದರೂ ಜಟಾಯು ಪ್ರಾಣ ಬಿಡೋದಕ್ಕೆ ಮುಂಚೆ ಒಂದು ಭರವಸೆಯನ್ನು ಕೊಟ್ಟ, ಒಂದು ಆಶ್ವಾಸನೆಯನ್ನು ಕೊಟ್ಟ, ರಾಮನ ಮನಸ್ಸಿಗೆ ಒಂದು ಹಿತವನ್ನು ಕೊಟ್ಟ. ನೋಡು, ನೀನೇನು ಯೋಚನೆ ಮಾಡಬೇಡ, ಸೀತೆ ಸಿಗ್ತಾಳೆ ಅಂತ. ನಾವು ಅದೇ ಭರವಸೆಯಲ್ಲಿ ಇರೋಣ. ಇವತ್ತು ಜಟಾಯುವಿನ ಮೋಕ್ಷ ಆಗಿ ರಾಮ ಲಕ್ಷ್ಮಣರಿಬ್ಬರು ಮುಂದುವರಿತಾರೆ. ನಾಳೆ ರಾಮಕಥೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.